ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 10ನೇ ತರಗತಿ ವಾಸ್ತವ ಸಂಖ್ಯೆಗಳು ಇಂಗ್ಲೀಷ್ನಲ್ಲಿ ರಿಯಲ್ ನಂಬರ್ಸ್ ಅಂತ ಆ ಪಾಠದ ಇಂಪಾರ್ಟೆಂಟ್ ನೋಟ್ಸ್ನ ನೋಡ್ತಾ ಹೋಗೋಣ. ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್, ಇಂಗ್ಲೀಷ್ನಲ್ಲಿ ಇದಕ್ಕೆ ರಿಯಲ್ ನಂಬರ್ಸ್. ಇದು ಭಾಳ ಇಂಪಾರ್ಟೆಂಟು. ಮುಂದೆ ನೀವು ಏನಾದರೂ ಸೈನ್ಸ್ ಮಾಡಿದರೆ ರಿಯಲ್ ನಂಬರ್ಸ್ ಅಂತ ಎಲ್ಲ ಯೂಸ್ ಮಾಡ್ತಾರೆ. ಆ ಪಾಠದ್ದು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬರೋದು ಅವಿಭಾಜ್ಯ ಸಂಖ್ಯೆಗಳು ಅಂತ. ಮೊದಲನೇದಾಗಿ ಬರೋದು ಅವಿಭಾಜ್ಯ ಸಂಖ್ಯೆಗಳು ಪ್ರೈಮ್ ನಂಬರ್ಸ್. ಒಂದು ಮತ್ತು ಅದೇ ಸಂಖ್ಯೆಯನ್ನು ಹೊರತುಪಡಿಸಿ ಬೇರೆ ಯಾವ ಸಂಖ್ಯೆಯಿಂದಲೂ ನಿಶ್ಶೇಷವಾಗಿ ಭಾಗಿಸಿ ಹೋಗದೆ ಇರುವ ಸ್ವಾಭಾವಿಕ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಎನ್ನುತ್ತಾರೆ. ಉದಾಹರಣೆಗೆ 2, 3, 5, 7, 11, 13, 17, 19, 23, 29, 31 ಹಾಗೆ ಇದೇ ಥರ ಇತ್ಯಾದಿ ಕಂಟಿನ್ಯೂ. ಅವಿಭಾಜ್ಯ ಸಂಖ್ಯೆಗಳಿಗೆ 2 ಅಪವರ್ತನಗಳು ಮಾತ್ರ ಇರುತ್ತವೆ. ಅವು ಒಂದು ಮತ್ತು ಅದೇ ಸಂಖ್ಯೆ ಆಗಿರುತ್ತವೆ. ಅವಿಭಾಜ್ಯ ಸಂಖ್ಯೆಗಳಿಗೆ 2 ಅಪವರ್ತನಗಳಿರುತ್ತವೆ. ಅವು ಒಂದು ಮತ್ತು ಅದೇ ಸಂಖ್ಯೆ ಆಗಿರುತ್ತದೆ. ಯಾವುದು ಇರುತ್ತೆ ಅದೇ ಸಂಖ್ಯೆ ಆಗಿರುತ್ತದೆ. 2 ಇದು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ. 2 ಅನ್ನೋದು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಯಾಗಿದೆ ಮತ್ತು ಅವಿಭಾಜ್ಯ ಸಂಖ್ಯೆಗಳಲ್ಲಿ ಇದು ಮಾತ್ರ ಸಮ ಸಂಖ್ಯೆಯಾಗಿದೆ. ಅವಿಭಾಜ್ಯ ಸಂಖ್ಯೆಗಳು ಎಲ್ಲವೂ ಬೆಸ ಸಂಖ್ಯೆ ಇರ್ತವೆ. ಇದು ಮಾತ್ರ 2 ಅನ್ನೋದು ಮಾತ್ರ ಸಮ ಸಂಖ್ಯೆಯಾಗಿದೆ. ಸಮ ಸಂಖ್ಯೆಗೆ ಇಂಗ್ಲೀಷ್ನಲ್ಲಿ ಏನಂತಾರಪ್ಪ ಅಂದರೆ ಹೋಲ್ ನಂಬರ್ಸ್, ಬೆಸ ಸಂಖ್ಯೆಗೆ ಆಡ್ ನಂಬರ್ಸ್ ಅಂತ ಅಂತಾರೆ. ಸಮ ಸಂಖ್ಯೆಯಾಗಿದೆ. ಉಳಿದೆಲ್ಲವೂ ಬೆಸ ಸಂಖ್ಯೆ. ಆಗಲೇ ಹೇಳ್ದಂಗೆ ಇಲ್ಲಿ ಕೊಟ್ಟಿದ್ದಾರೆ. ಉಳಿದವೆಲ್ಲವೂ ಬೆಸ ಸಂಖ್ಯೆ ಆಗಿರುತ್ತದೆ. ಭಾಜ್ಯ ಸಂಖ್ಯೆಗಳು, ಸಂಯುಕ್ತ ಸಂಖ್ಯೆಗಳು ಅಥವಾ ಭಾಜ್ಯ ಸಂಖ್ಯೆಗಳು. ಕಾಂಪೋಸಿಟ್ ನಂಬರ್ಸ್, ಇಂಗ್ಲೀಷ್ನಲ್ಲಿ ಏನಂತಾರಪ್ಪ ಅಂತಂದರೆ ಕಾಂಪೋಸಿಟ್ ನಂಬರ್ಸ್. 2 ಅಥವಾ ಅದಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಂಯುಕ್ತ ಸಂಖ್ಯೆಗಳು ಎನ್ನುತ್ತಾರೆ. 2 ಅಥವಾ ಅದಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಂಯುಕ್ತ ಸಂಖ್ಯೆಗಳು ಎನ್ನುತ್ತಾರೆ. ಉದಾಹರಣೆಗೆ 4, 6, 8, 9, 10, 12, 14, 15, 16, 18, 20, 21, 22 ಇತ್ಯಾದಿ. ಸಂಯುಕ್ತ ಸಂಖ್ಯೆಗಳಿಗೆ 2ಕ್ಕಿಂತ ಹೆಚ್ಚು ಅಪವರ್ತನಗಳು ಇರುತ್ತವೆ. ಇದು ಅವಿಭಾಜ್ಯ ಸಂಖ್ಯೆಯೂ ಅಲ್ಲ ಮತ್ತು ಸಂಯುಕ್ತ ಸಂಖ್ಯೆಯೂ ಅಲ್ಲ, ಏಕೆಂದರೆ ಅದಕ್ಕೆ ಕೇವಲ ಒಂದು ಅಪವರ್ತನ ಮಾತ್ರ ಇದೆ. 1 ಎಂಬ ಸಂಖ್ಯೆಗೆ ಒಂದು ಅಪವರ್ತನ ಮಾತ್ರ ಇದೆ. ಅಂಕಗಣಿತದ ಮೂಲ ಪ್ರಮೇಯ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಕೂಡ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಬಹುದು. ಅಂಕಗಣಿತದ ಮೂಲ ಪ್ರಮೇಯ ಏನು ಹೇಳ್ತಪ್ಪ ಅಂದರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಕೂಡ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಬಹುದು. ಉದಾಹರಣೆಗೆ 72 ಯಾವ ಥರ ಬರಿಬೋದಪ್ಪ ಅಂದರೆ 2 × 2 × 2 × 3 × 3 ಇಲ್ಲಿ ಕೊಟ್ಟಿದ್ದಾರಲ್ಲ, ಈ ಥರ ಲಸ ತೆಗೆದ್ರೆ ಈ ಥರ ಬರುತ್ತೆ. ಇದನ್ನು 2⁻³ ಇಲ್ಲಿ 3 ಇದ್ದಾವೆ, 2⁻³ 3 ಅನ್ನೋ 2 ಇದ್ದಾವೆ, 3⁻² ಈ ಥರ ಬರಿಬೋದು. ಇದು ಮುಂದಿನ ಸಬ್ ಪಾಯಿಂಟ್. ಮಹತ್ತಮ ಸಾಮಾನ್ಯ ಅಪವರ್ತನ. ಮಹತ್ತಮ ಸಾಮಾನ್ಯ ಅಪವರ್ತನ ಅಂದರೆ ಮಸಹ. 2 ಸಂಖ್ಯೆಗಳನ್ನು ನಿಶ್ಶೇಷವಾಗಿ ಭಾಗಿಸುವ ಅತಿ ದೊಡ್ಡ ಸಂಖ್ಯೆಯನ್ನು ಅವುಗಳ ಮಸಹ ಎನ್ನುತ್ತಾರೆ. 2 ಸಂಖ್ಯೆಯನ್ನು ನಿಶ್ಶೇಷವಾಗಿ ಭಾಗಿಸುವ ಅತಿ ದೊಡ್ಡ ಸಂಖ್ಯೆಯನ್ನು ಅವುಗಳ ಮಸಹ ಎನ್ನುತ್ತಾರೆ. ಉದಾಹರಣೆಗೆ 24 ಮತ್ತು 56ರ ಮಸಹ = 8. 2 ಬೀಜೋಕ್ತಿಯನ್ನು ನಿಶ್ಶೇಷವಾಗಿ ಭಾಗಿಸುವ ಅತಿ ಹೆಚ್ಚು ಘಾತಾಂಕದ ಬೀಜೋಕ್ತಿಯನ್ನು ಅವುಗಳ ಮಸಹ ಎನ್ನುತ್ತಾರೆ. ಅಂದರೆ ಕೊಟ್ಟಿರುವ ಬೀಜೋಕ್ತಿಗಳಲ್ಲಿ ಅತ್ಯಂತ ಕಡಿಮೆ ಘಾತ ಇರುವ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ಅವುಗಳ ಮಸಹ ಆಗಿರುತ್ತದೆ. ಉದಾಹರಣೆಗೆ m² ಮತ್ತು m⁵ಗಳ ಮಸಹ m². m⁴n ಇಂಟು ಎರಡನೇದು m⁴ n
ಮತ್ತು m² npಗಳ ಮಸಹ m² n 2 × m² n ಮತ್ತು 6 × m² m⁻³ × n² pಗಳ ಮಸಹ = 2m² n ಆಗಿರುತ್ತದೆ. ಇವು ಉದಾಹರಣೆಗಳು ಇಲ್ಲಿದ್ದಾವಲ್ಲ, ಇದು ಯಾವ ಥರ ಅಂತಂದು ಇದು ಉದಾಹರಣೆಗಳು, ಅದಕ್ಕೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಮುಂದೆ ಯಾವುದಪ್ಪ ಅಂದರೆ ಮಸಹ ಕಂಡುಹಿಡಿಯುವುದು. ಮಸಹ ಯಾವ ಥರ ಕಂಡುಹಿಡಿದಪ್ಪ ಅಂದರೆ ನಿಮಗಾಗಲೇ ಗೊತ್ತಿರಬಹುದು. ವಿಧಾನ: ಅವಿಭಾಜ್ಯ ಅಪವರ್ತನ ಕ್ರಮ. ಉದಾಹರಣೆಗೆ 48 ಮತ್ತು 108ಗಳ ಮಸಹ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅವರು. ಇಲ್ಲಿ ಏನು ಕೊಟ್ಟಾರಪ್ಪ ಅಂದರೆ 48 ಮತ್ತು 108ಗಳ ಮಸಹ ಕಂಡುಹಿಡಿದಾರೆ. ಇಲ್ಲೇ 48 ಮತ್ತು 108 ಇಲ್ಲಿ ಬರ್ಕೊಂಡಿದ್ದಾರೆ. ಇಲ್ಲಿ 48 ಬರೆದಿದ್ದಾರೆ, ಇಲ್ಲಿ 108 ಅಂತ ಬರೆದಿದ್ದಾರೆ. ಇಲ್ಲಿ 48 ಅಂತ ಬರೆದ್ರೆ ನೀವು ಈ ಥರ ಗೆರೆ ಹೊಡ್ಕೋಬೇಕು. ಇದು ಮೊದಲು 2ಲಿದ್ದ 3, 4, 5ರ ಮಗ್ಗಿಯಿಂದ ನೋಡ್ತಾ ಹೋಗ್ಬೇಕು. 2ಲಿದ್ದ ಈ 2 24 48 ಇಲ್ಲಿ ಬರ್ಕೊಂಡಿದ್ದಾರೆ. 2 12 24, 2 6 12, 2 3 6, 3 ಈ ಥರ ಕಂಪ್ಲೀಟ್ ಆಗಿ ಬರೋ ರೀತಿ ಹಾಗೆ ಮಗ್ಗಿಯಿಂದ ಹೊಡ್ತಾ ಹೋಗ್ಬೇಕು. ಇದನ್ನು 48ನ ಯಾವ ಥರ ಬರಿಬೋದಪ್ಪ ಅಂತಂದರೆ 48ನ ಯಾವ ಥರ ಬರಿಬೋದಪ್ಪ ಅಂದರೆ 2 × 2 × 2 ಇಲ್ಲಿದೆಯಲ್ಲ, ಇಲ್ಲಿದೆಯಲ್ಲ, ಇದೇ ರೀತಿ 2 × 2 × 2 × 2 × 3 = 2 to the power 4 ಇದಾವೆಲ್ಲ, ಅದಕ್ಕೆ 2 to the power 4 × 3. 108 ಯಾವ ಥರ ಬರಿಬೋದಪ್ಪ ಅಂತಂದರೆ ಇಲ್ಲಿದೆಯಲ್ಲ, ಇದನ್ನೇ ಇಲ್ಲಿ ಬರೆದಿದ್ದಾರೆ. 2 × 2 × 3 × 3 × 3 = 2 to the power 2 × 3 to the power 3 ಈ ಥರನೂ ಬರಿಬೋದು. ಇದನ್ನು ಇನ್ನೊಂದು ಥರ ಯಾವ ಥರ ಕಂಡುಹಿಡಿಬೋದಪ್ಪ ಅಂತಂದರೆ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸುವ ಕ್ರಮ. ಉದಾಹರಣೆಗೆ 48 ಮತ್ತು 108ಗಳ ಮಸಹ ಕಂಡುಹಿಡಿಯುವುದು. 48 ಮತ್ತು 108 ಈ ಥರ ಬರ್ಕೊಂಡಿದ್ದಾರೆ. ಮಸಹ ಕಂಡುಹಿಡಿಬೇಕು. ಇದಕ್ಕೆ 48 108 ಈ ಥರ ಬರೆದು 2 24 48, 2 54 108 ಮತ್ತು ನೆಕ್ಸ್ಟ್ ಸ್ಟೆಪ್ಪು 2 12 24, 2 27 54 ಮತ್ತು ನೆಕ್ಸ್ಟ್ ಸ್ಟೆಪ್ಪು 3 ಇದು 2 ಮಗ್ಗಿಯಲ್ಲಿ ಹೋಗಲ್ಲ, 12 24, 12 ಹೋಗುತ್ತೆ, 27 ಹೋಗಲ್ಲ, ಅದಕ್ಕೆ 3 4 12, 3 9 27. ಇದರ ಮಸಹ 2 × 2 × 3 = 2 1 2 2 4 4 1 4 4 7 4 3 12. ಇದರ ಮಸಹ ಏನಪ್ಪ ಅಂತಂದರೆ 12. ಲಘುತ್ತಮ ಸಾಮಾನ್ಯ ಅಪವರ್ತನ. ಲಸಹ 2 ಸಂಖ್ಯೆಗಳಿಂದ ನಿಶ್ಶೇಷವಾಗಿ ಭಾಗಿಸಲ್ಪಡುವ ಅತಿ ಚಿಕ್ಕ ಸಂಖ್ಯೆಯನ್ನು ಅವುಗಳ ಲಸಹ ಎನ್ನುತ್ತಾರೆ. ಉದಾಹರಣೆಗೆ 24 ಮತ್ತು 36ರ ಲಸಹ 72. 2 ಬೀಜೋಕ್ತಿಗಳಿಂದ ನಿಶ್ಶೇಷವಾಗಿ ಭಾಗವಾಗುವ ಅತಿ ಕಡಿಮೆ ಘಾತಾಂಕದ ಬೀಜೋಕ್ತಿಯನ್ನು ಅವುಗಳ ಲಸಹ ಎನ್ನುತ್ತಾರೆ. ಅಂದರೆ ಕೊಟ್ಟಿರುವ ಬೀಜೋಕ್ತಿಗಳಲ್ಲಿ ಅತ್ಯಂತ ಹೆಚ್ಚು ಘಾತ ಇರುವ ಎಲ್ಲ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ಅವುಗಳ ಲಸಹ ಆಗಿರುತ್ತದೆ. ಉದಾಹರಣೆ ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ತಾ ಹೋಗಿ. ಇದು ಉದಾಹರಣೆಗಳು. ಇವು ಎಕ್ಸಾಂಪಲ್ ಯಾವ್ಯಾವ ಅಂತ ಕೊಟ್ಟಿದ್ದಾರೆ. ಎಕ್ಸಾಂಪಲ್: ಲಸಹ ಕಂಡುಹಿಡಿಯುವುದು. ವಿಧಾನ 1: ಅವಿಭಾಜ್ಯ ಅಪವರ್ತನ ಕ್ರಮ. ಉದಾಹರಣೆಗೆ 48 ಮತ್ತು 108ರ ಲಸಹ ಕಂಡುಹಿಡಿಯುವುದು. ಇದು ರಿಪೀಟ್ ಆಗಿದೆ ಅನಿಸುತ್ತೆ. ಅದೇ ರೀತಿ ಲಸಹ ಕಂಡುಹಿಡಿದು ಅದೇ ರೀತಿ ಅಲ್ಲಿ ಫಸ್ಟ್ಗೆ ತೋರಿಸಿದ್ನಲ್ಲ ಅದೇ ರೀತಿ 48 ಕೊಟ್ಟಿದ್ದಾರೆ. 2 24 48, 2 12 24, 2 6 12, 2 6 12, 2 3 6, 3 1 3 ಈ ರೀತಿಯಾಗಿ 48 ಕಂಡುಹಿಡಬೇಕು. 2 54 108, 2 27 54, 3 9 27, 3 1 3, 3 3 9, 3 1 3 ಈ ರೀತಿಯಾಗಿ ಲಸಹ ಕಂಡುಹಿಡಿಬೇಕು. ಮುಂದೆ ಇದು ಮಸಹ ಕಂಡುಹಿಡಿಯುವುದು. ಲಸಹ ಈ ರೀತಿಯಾಗಿ ಕಂಡುಹಿಡಿದು ಇದನ್ನು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ಥರ ಅಂತಂದು.
ಲಸ ಮತ್ತು ಮಸ ಮತ್ತು ಲಸಗಳ ನಡುವಿನ ವ್ಯತ್ಯಾಸ. ಮೇಲ್ಗಡೆ ಇರೋದು ಇದು ಮಸ, ಇದು ಲಸ, ಮತ್ತು ಇದು ಕೂಡ ಇಲ್ಲಿರೋದು ಮಸ, ಇಲ್ಲಿರೋದು ಮಸ. ಅದೇ ಸೇಮ್ ಯಾವ ಥರ ಇದೆ ಅದೇ ಥರ ಕಂಡುಹಿಡಿಯೋದು. ಇದು ಮಸ ಮತ್ತು ಇದು ಲಸ, ಇಲ್ಲಿರೋದು ಲಸ. ಈಗ ಮಸ ಮತ್ತು ಲಸಗಳ ನಡುವಿನ ಸಂಬಂಧ. ಎ ಮತ್ತು ಬಿಗಳು ಎರಡು ಸಂಖ್ಯೆಗಳಾಗಿದ್ದು ಅವುಗಳು ಮಸಹ ಎಚ್ ಮತ್ತು ಲಸಹ ಎಲ್ ಆಗಿದ್ದರೆ ಆಗ ಎ ಬಿ ಎಚ್ ಎಲ್ ಆಗುತ್ತದೆ. ಎ ಮತ್ತು ಬಿಗಳು ಮಸಹವನ್ನು ಎ ಬಿ ಎಂತಲೂ ಲಸವನ್ನು ಲಸಹ ಎ ಬಿ ಎಂತಲೂ ಬರೆಯುತ್ತಾರೆ. ಆಗ ಎ ಬಿ ಮಸಹ ಎ ಬಿ ಇಂಟು ಲಸಹ ಎ ಬಿ ಆಗುತ್ತದೆ. ಉದಾಹರಣೆಗೆ 48 ಮತ್ತು 108ಗಳ ಮಸಹ 12 ಮತ್ತು ಲಸಹ 432 ಆಗಿದೆ. ಇದರಿಂದ ಎ ಬಿ ಎಚ್ ಎಲ್ ಸಂಬಂಧವನ್ನು ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎ 48, ಬಿ 108, ಎಚ್ 12, ಎಲ್ 432, ಎ ಬಿ ಎಚ್ ಎಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎ ಬಿ ಅಂತ ಅಂದರೆ ಎನ ಇಲ್ಲಿ ಕೊಟ್ಟಿದ್ದಾರೆ, ಬಿನ ಇಲ್ಲಿ ಕೊಟ್ಟಿದ್ದಾರೆ. 48 × 108 ಮಾಡಿದರೆ 5184 ಬರುತ್ತೆ. ಇಲ್ಲಿ ಎಚ್ ಎಲ್ ಕೊಟ್ಟಿದ್ದಾರೆ, ಇದು ಫಾರ್ಮುಲಾ. ಇದು ಎಚ್ ಕೂಡ ಕೊಟ್ಟಿದ್ದಾರೆ, ಎಲ್ ಕೂಡ ಕೊಟ್ಟಿದ್ದಾರೆ. ಎಚ್ ಅಂದರೆ 12, ಎಲ್ ಅಂದರೆ 432. ಇದನ್ನೆರಡು 12 × 432 ಮಾಡಿದರೆ 5184 ಬರುತ್ತೆ. ಎ ಬಿ ಎಚ್ ಎಲ್ ಅಂತ ಪ್ರೂವ್ ಆಯಿತು. ಇದು ಫಾರ್ಮುಲಾ. ಇದು ಅಷ್ಟೊಂದು ಬರ್ತಾ ಇಲ್ಲ. ಇದು ಫಾರ್ಮುಲಾ. ಇದು ಪ್ರೂವ್ ಮಾಡೋದಕ್ಕೆ ಫಾರ್ಮುಲಾ ಅದು. ಉದಾಹರಣೆ 2. ಎರಡು ಸಂಖ್ಯೆಗಳ ಮಸಹ 12 ಮತ್ತು ಲಸಹ 252 ಆಗಿದ್ದು ಅವುಗಳಲ್ಲಿ ಒಂದು ಸಂಖ್ಯೆಯು 36 ಆಗಿದ್ದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಒಂದು ಸಂಖ್ಯೆ 36 ಆಗಿದ್ದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇದು ಹೆಚ್ಚು, ಇದು ಹೆಚ್ಚು, ಇದು ಹೆಚ್ಚು, ಇದು ಎಲ್, ಇದು ಎ. ಬಿ ಕಂಡುಹಿಡಿಬೇಕು. ನಾವು ಏನು ಕಂಡುಹಿಡಿಬೇಕು? ಬಿ ಕಂಡುಹಿಡಿಬೇಕು. ಈಗ ಬಿ ಕಂಡುಹಿಡಿಬೇಕು. ಎಚ್ ಏನು ಅಂದರೆ 12, ಎಲ್ ಅಂದರೆ 252, ಎ ಅಂದರೆ 36, ಬಿ ಕಂಡುಹಿಡಿಬೇಕು. ಎ ಬಿ ಫಾರ್ಮುಲಾ ಏನೈತಪ್ಪ ಅಂದರೆ ಎ ಬಿ ಎಚ್ ಎಲ್ 36. ಎ ಇದ್ದಲ್ಲಿ 36 ಹಾಕೋಣ, ಬಿ ಇದ್ದಲ್ಲಿ ಅದೇ ಥರ ಬರೆಯೋಣ. ಬಿ ಇದ್ದಲ್ಲಿ ಅದೇ ಥರ ಬರೆಯೋಣ. 12, ಎಲ್ ಅಂದರೆ 12, ಎಚ್ ಅಂದರೆ 12, ಎಲ್ ಅಂದರೆ 252. ಈಗ ಬಿನ ಈಗ ಈ ಥರ ಇದೆಯಲ್ಲ, ಇದನ್ನು ಬಿ, ಇದು ಬಿ = 12 × 252 ಡಿವೈಡೆಡ್ ಬೈ ಇದನ್ನು 36ನ ಇದ್ರ ಬುಡಕ ಕಳಿಸಿದರೆ ಡಿವೈಡೆಡ್ ಬೈ ಬರುತ್ತೆ 36. ಅದೇ ಥರ ಬರೆದಿದ್ದಾರೆ ಇಲ್ಲಿ. ಇದನ್ನೆರಡು ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ 36 ಮಾಡಿದರೆ ಆನ್ಸರ್ ನಮಗೆ 84 ಬರುತ್ತೆ. ಮುಂದೆ ಸಹ ಅವಿಭಾಜ್ಯ ಸಂಖ್ಯೆಗಳು. ಪ್ರೈಮ್ ನಂಬರ್ಸ್ 1 ಅನ್ನು ಹೊರತುಪಡಿಸಿ ಬೇರೆ ಯಾವ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿರುವ ಎರಡು ಸ್ವಾಭಾವಿಕ ಸಂಖ್ಯೆಗಳಿಗೆ ಸಹ ಅವಿಭಾಜ್ಯ ಸಂಖ್ಯೆಗಳು ಎನ್ನುತ್ತಾರೆ. ಉದಾಹರಣೆಗೆ 4, 9, 9, 10, 3, 5, 10, 11, 15, 16 ಇತ್ಯಾದಿ. ಅದೇ ರೀತಿ 1, 2, 1, 3, 1, 4, 1, 5 ಹೀಗೆ ಒಂದು ಮತ್ತು ಇನ್ನೊಂದು ಯಾವುದೇ ಸ್ವಾಭಾವಿಕ ಸಂಖ್ಯೆಗಳ ಜೋಡಿಯ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರುತ್ತವೆ. ಸಂಖ್ಯೆಗಳ ಜೋಡಿಯು ಸಹ ಅವಿಭಾಜ್ಯ ಸಂಖ್ಯೆಗಳಾಗುತ್ತವೆ. ಎರಡು ಸಹ ಅವಿಭಾಜ್ಯ ಸಂಖ್ಯೆಗಳ ಮಸಹವು ಯಾವಾಗಲೂ ಒಂದೇ ಆಗಿರುತ್ತದೆ. ಎರಡು ಸಹ ಅವಿಭಾಜ್ಯ ಸಂಖ್ಯೆಗಳ ಮಸಹವು ಯಾವಾಗಲೂ ಒಂದೇ ಆಗಿರುತ್ತದೆ. ಭಾಗಲಬ್ಧ ಸಂಖ್ಯೆಗಳು. P/Q ರೂಪದ ಭಿನ್ನರಾಶಿಗೆ
ಭಿನ್ನರಾಶಿಯಾಗಿ ಬರೆಯಲು ಸಾಧ್ಯವಾಗುವ ಸಂಖ್ಯೆಗಳಿಗೆ ಭಾಗಲಬ್ಧ ಸಂಖ್ಯೆಗಳು ಎನ್ನುತ್ತಾರೆ. ಇಲ್ಲಿ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳು. ಪಿ, ಕ್ಯೂ ಬಿಲಾಂಗ್ಸ್ ಟು ಝೆಡ್ ಮತ್ತು ಕ್ಯೂ ಈಸ್ ನಾಟ್ ಈಕ್ವಲ್ ಟು 0. ಕ್ಯೂ 0 ಆಗಿರಬಾರ್ದು, ನಾಟ್ ಈಕ್ವಲ್ ಟು 0 ಆಗಿರುತ್ತದೆ. ಅಂದರೆ ಕ್ಯೂ 0 ಆಗೋಕ್ಕೆ ಸಾಧ್ಯ ಆಗಿರಲ್ಲ. ಉದಾಹರಣೆಗೆ ಕ್ಯೂ ಪೂರ್ಣಾಂಕಗಳು ಮತ್ತು ಭಿನ್ನರಾಶಿಗಳು. ಕ್ಯೂ ಈಕ್ವಲ್ ಟು -4 -3 -2 -1 0 1 2 3 4 ಸೊ ಆನ್ 1/2 1/3 2/3 1/4. ಇದು ಉದಾಹರಣೆ. ಯಾವ ಥರ ಬರಿಬೋದು ಅಂತಂದು, ಅಭಾಗಲಬ್ಧ ಸಂಖ್ಯೆಗಳು ಪಿ ಆ್ಯಂಡ್ ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳು. ಪಿ, ಕ್ಯೂ ಬಿಲಾಂಗ್ಸ್ ಟು ಝೆಡ್ ಮತ್ತು ಕ್ಯೂ ನಾಟ್ ಈಕ್ವಲ್ ಟು 0 ಆಗಿರುವಾಗ P/Q ರೂಪದ ಭಿನ್ನರಾಶಿಯಾಗಿ ಬರೆಯಲು ಸಾಧ್ಯವಾದಾಗ ಸಂಖ್ಯೆಗಳಿಗೆ ಅಭಾಗಲಬ್ಧ ಸಂಖ್ಯೆಗಳು ಎನ್ನುತ್ತಾರೆ. ಉದಾಹರಣೆಗೆ √2 √3 √5 √6+1 2 - √2. ಇದೇ ರೀತಿ ಬೇರೆ ಬೇರೆ ಉದಾಹರಣೆಗಳು ಇದ್ದಾವೆ. √2/√2 ಇದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. √2/2 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. √2 ಇದು ಒಂದು ಭಾಗಲಬ್ಧ ಸಂಖ್ಯೆ ಎಂದಿರಲಿ. √2 = P/Q. ಇಲ್ಲಿ P ಮತ್ತು Qಗಳ ಸಹ ಅವಿಭಾಜ್ಯ ಸಂಖ್ಯೆಗಳು. 2 = ರೂಟ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದರೆ ಇದೆರಡಕ್ಕೆ ಯಾವ ಥರ ಬರುತ್ತಪ್ಪ ಅಂತಂದರೆ, √2 ಇದೆ ಇಲ್ಲ, √2 ಇದೆ = P/Q ಇದೆ. ಇದನ್ನು ರೂಟ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದರೆ ಯಾವ ಥರ ಬರುತ್ತಪ್ಪ ಅಂದರೆ 2 √ P/Q ಬರುತ್ತೆ. ಈ ರೂಟ್ ಟ್ರಾನ್ಸ್ಫರ್ ಮಾಡಿದರೆ ಅಷ್ಟೇ ನೆನ್ಪಿಟ್ಕೊಳ್ಳಿ. ರೂಟ್ನೇನಾದರೂ ಈ ಕಡೆ ಟ್ರಾನ್ಸ್ಫರ್ ಮಾಡಿದರೆ ಸ್ಕ್ವೇರ್ ಬರುತ್ತೆ, ಹೋಲ್ ಸ್ಕ್ವೇರ್ ಬರುತ್ತೆ. ಅದು P²/Q². P² ಇದು Q² ಮತ್ತು P² ವನ್ನು ಭಾಗಿಸುತ್ತದೆ. Q ಮತ್ತು Q ಇದು P ಯನ್ನು ಭಾಗಿಸುತ್ತದೆ. ಇದು ವೈರುಧ್ಯತೆಗೆ ಎಡೆ ಮಾಡಿಕೊಡುತ್ತದೆ. ಆದ್ದರಿಂದ √2 ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. √2 + 3 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. √2 + 3 ಒಂದು ಭಾಗಲಬ್ಧ ಸಂಖ್ಯೆ ಎಂದಿರಲಿ. √2 + 3 = P/Q. ಇಲ್ಲಿ P ಮತ್ತು Qಗಳು ಸಹ ಅವಿಭಾಜ್ಯ ಸಂಖ್ಯೆಗಳು. √2 = P/Q - 3. ಆದರೆ P ಇದು Qಗಳು ಪೂರ್ಣಾಂಕಗಳಾಗಿರುವುದರಿಂದ P/Q - 3 ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. √2 ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಇದು ವೈರುಧ್ಯತೆಗೆ ಎಡೆ ಮಾಡಿಕೊಡುತ್ತದೆ. ಆದ್ದರಿಂದ √2 + 3 ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಇಲ್ಲಿವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಇದೇ ಥರ ನೋಟ್ಸ್ಗಳಿಗಾಗಿ, ಕ್ಲಾಸಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಇದೆ. ಅಲ್ಲಿ ನಾವು ಪ್ರತಿದಿನ ಕ್ವಿಝನ್ನು ಮಾಡ್ತಿರ್ತೇವೆ. ನಿಮ್ಮ ಇನ್ನೂ ನಾಲೆಡ್ಜ್ ಬೆಳೆಸೋದಕ್ಕಾಗಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಹಾಗೆ ಹೋಗ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಧನ್ಯವಾದಗಳು. ಇನ್ನು ಇದೇ ಥರ ನೋಟ್ಸ್ಗಳಿಗಾಗಿ, PDF ಮತ್ತು ಕ್ಲಾಸಸ್ಗಳಿಗಾಗಿ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಲಿಂಕ್ ಇದೆ. ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ.